ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲ ಕೆಲಸ ಮುಗಿಸಿ ಈಗ ಮ್ಯಾಲೆ ಬಂದೀನಿ. ಮತ್ತು ನಿನ್ನೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಕೆಲವೊಂದಿಷ್ಟು ಸ್ಟಿಚಿಂಗ್ ಕೆಲಸ ಇತ್ತು. ಆ್ಯಕ್ಚುಲಿ ಲೈಟ್ ಹಚ್ಚಮ್ಮ ಸ್ವಲ್ಪ. ನಾನು ಈ ರೀತಿಯಾದಂತಹ ಎರಡು ವರ್ಷದ ಹುಡುಗಿಗೆ ಲಂಗ ಸ್ಟಿಚ್ ಮಾಡಿಟ್ಟೀನಿ. ಇದ್ರ ವಿಡಿಯೋವನ್ನು ಕೂಡ ಲೇಡೀಸ್ ಕ್ರೇಸ್ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ, ನೋಡ್ಬೋದು. ಈಗ ಇದ್ರ ಮೇಲೆ ಟಾಪ್ ಕೂಡ ಸ್ಟಿಚ್ ಮಾಡಬೇಕು. ಅದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಟ್ರಿಪ್ಪಿಗೆ ಹೊಂಟಿವಂತ ಹೇಳಿ. ಅದಕ್ಕೋಸ್ಕರ ಸ್ವಲ್ಪ ಪ್ಯಾಕಿಂಗ್ ಕೆಲಸ ಐತಿ. ಅದಿಷ್ಟು ಮುಗಿಸಿದ್ದಾದ್ಮೇಲೆ ಏನು ತಿನ್ನತ್ತೆ ಇದು ಟ್ರಿಪ್ಪಿಗೆ ಹೋಗಕ್ಕೆ ಅವಲಕ್ಕಿ ಚೂಡ ಮಾಡಿಟ್ಟೀನಿ. ಆಲ್ರೆಡಿ ಸ್ಟಾರ್ಟ್ ಆಗೈತೆ ತಿನ್ನೋದು. ಅಲ್ಲಿ ಪ್ಯಾಕಿಂಗ್ ಕೆಲಸ ಮುಗಿದಾದ್ಮೇಲೆ ನೆಕ್ಸ್ಟ್ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಭಾಳ ದಿವಸ ಆಗಿತ್ತು ಈ ರೀತಿ ಟ್ರಿಪ್ ಹೋಗಿ. ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಐತಿ. ಮತ್ತು ಇನ್ನೊಂದು ವಿಷಯ, ಹೆಣ್ಮಕ್ಳಿಗೆ ಎಷ್ಟೇ ಬಟ್ಟೆ ಇದ್ರೂ ಕೂಡ ಮತ್ತು ಹೋಗೋ ಮುಂದೆ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ, ಈಗಿನ ಕಾಲದಲ್ಲಿ ಅಂತೂ ಬಟ್ಟೆಗಳಿಗೇನು ಬರೋನೇ ಇಲ್ಲ. ಅಷ್ಟೊಂದು ಬಟ್ಟೆಗಳಿದ್ರೂ ಕೂಡ ಮತ್ತು ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಯಾವ್ದು ಹಾಕೋಬೇಕು ಯಾವ್ದು ಬಿಡಬೇಕು, ಇದು ಚಂದಿಲ್ಲ ಅದು ಚಂದಿಲ್ಲ, ಭಾಳಷ್ಟು ವಿಚಾರಗಳು ತಲೆಯೊಳಗೆ ಓಡ್ತಿರ್ತಾವೆ. ಬಟ್ ಗಂಡು ಮಕ್ಳದ್ದು ಹಂಗಲ್ಲ. ನಾಳೆ ಹೋಗ್ತೀವಂದ್ರೆ ಇವತ್ತೇ ಪ್ಯಾಕ್ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲ ನೈಟ್ ಹೋಗ್ತೀವಂದ್ರೆ ಬೆಳಿಗ್ಗೆ ಪ್ಯಾಕ್ ಮಾಡ್ತಾರೆ. ಬಟ್ ಹೆಣ್ಮಕ್ಳದ್ದು ಮಾತ್ರ 4-5 ದಿವಸ ಮುಂಚೆ ಸ್ಟಾರ್ಟ್ ಆದ್ರೂ ಕೂಡ ಮುಗಿಯಂಗಿಲ್ಲ. ನಿಮ್ಮದು ಕೂಡ ಎಲ್ಲ ಹಾಗೆ ಅಂದ್ಕೋತೀನಿ. ಯಾರ್ಯಾರ್ದು ಇದೇ ರೀತಿ ಯೋಚನೆಗಳಿರ್ತಾವೆ. ಇದು ಪ್ಯಾಕ್ ಮಾಡೋಕ್ಕಿಂತ ಮುಂಚೆನೂ ನಾನು ಯಾವುದು ಉಟ್ಕೋಬೇಕು ಅಂತಂದು ಯಾವುದೆಲ್ಲ ಒಯ್ಬೇಕಂತ ಹೇಳಿ ಭಾಳಷ್ಟು ವಿಚಾರ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಬ್ಯಾಗ್ನಾಗ ಹಾಕಬೇಕಾದ್ರೂ ಕೂಡ ಮತ್ತು ಅದೇ ವಿಚಾರಗಳು, ಇದು ತೊಗೊಳ್ಳೇಬೇಡ ಅದು ತೊಗೊಳ್ಳೇಬೇಡ ಅಂತಂದು. ಲಿಮಿಟೆಡ್ ಇದ್ದು ಅಂತಂದ್ರೆ ಅಷ್ಟೇ ಒಯ್ಬೇಕಿರ್ತೈತಿ. ಬಟ್ ಈಗ ಜಾಸ್ತಿ ಬಟ್ಟೆಗಳಿರೋದ್ರಿಂದನೇ, ಆಪ್ಷನ್ಸ್ಗಳು ಜಾಸ್ತಿ ಇರೋದ್ರಿಂದ ಯಾವ್ದು ಹಾಕ್ಕೊಳ್ಳಿ ಯಾವ್ದು ಬಿಡಲಿ ಅಂಥೇಳಿ ಕ್ವೆಶನ್ಸ್ಗಳು ಮೂಡೋದು. ನಿಮಗೇನು ಅನಿಸ್ತೈತಿ ಇದ್ರ ಬಗ್ಗೆ? ನಿಮ್ಮದು ಕೂಡ ಹೀಗೆ ಆಗ್ತಿರಬೇಕು ಪ್ಯಾಕಿಂಗ್ ಮಾಡಬೇಕಾದ್ರೆ. ದರ ವರ್ಷ ಹಾಲಿಡೇಸಲ್ಲಿ ತವ್ರ ಮನೆಗೆ ಹೋಗಬೇಕಾದ್ರೆ ಸ್ವಲ್ಪ ಇದೇ ರೀತಿ ಇರ್ತಿತ್ತು. ಈಗ ಈ ಸರ್ತಿ ಅದಕ್ಕಿಂತಲೂ ಹೆಚ್ಚಿಗೆ, ಯಾಕಂದರೆ ಟ್ರಿಪ್ಪಿಗೆ ಹೋಗೋದಂತಂದು ಬಟ್ಟೆಗಳು ಜಾಸ್ತಿ ಬೇಕಾಗ್ತಾವೆ. ಈ ವಿಷಯದಲ್ಲಿ ಗಂಡು ಮಕ್ಳದ್ದೇ ಚಲೋ ಅನ್ನಿಸ್ಬಿಡ್ತೈತೆ ಒಂದೊಂದು ಸರ್ತಿ. ಅವ್ರದ್ದೇನು ಜಾಸ್ತಿ ಇರೋಂಗಿಲ್ಲ. ಒಂದು 4 ಪ್ಯಾಂಟ್ ಜೊತೆಗೆ 8 ಟೀ ಶರ್ಟ್ ತೊಗೊಂಡ್ರೂ ನಡೆದು ಬಿಡ್ತೈತಿ. ನಮಗೆ ಇಲ್ಲ ಪ್ಯಾಂಟ್, ಪ್ರತಿಯೊಂದೂ ಕೂಡ ಮ್ಯಾಚಿಂಗ್ ಬೇಕು. ಹೀಗಾಗಿ ಬಟ್ಟೆಗಳು ಜಾಸ್ತಿ ಆಗ್ತಾವೆ ಅಷ್ಟೇ. ಇದ್ರ ಜೊತೆಗೆ ಆನ್ಲೈನ್ ಕೂಡ ಒಂದಿಷ್ಟು ಆರ್ಡರ್ಸ್ಗಳನ್ನು ಮಾಡಿದ್ದೆ. ಅದನ್ನು ಹಾಕ್ಕೊಂಡಾಗ ನಿಮ್ಗೆ ಶೇರ್ ಮಾಡ್ತೀನಿ. ಯಾವುದಾದ್ರೂ ಟಾಪ್ಸ್ಗಳನ್ನು ಹಾಕ್ಕೊಂಡಾಗ ಯಾವುದು ಆನ್ಲೈನ್ ತೊಗೊಂಡಿದ್ದೆ ಮತ್ತು ಕ್ವಾಲಿಟಿ ಹೆಂಗೆ ಬಂದೈತಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪ್ರತಿಯೊಂದನ್ನು ಕೂಡ ನಾನು ನನ್ನ ಮಗಳಿಗೆ ಇಬ್ಬರಿಗೂ ಕೂಡ. ಮತ್ತು ಈ ಮನೆಯಾಗೂ ಬಟ್ಟೆ ಇದ್ದು ಮತ್ತು ಸ್ವಲ್ಪ ಭಾಳ ಏನು ತರಿಸಿಲ್ಲ ಆನ್ಲೈನಲ್ಲಿ, 1-2 ತರಿಸೀನಿ ಅಷ್ಟೇ. ಅದನ್ನು ತರಿಸಿದ್ರೂ ಕೂಡ ಮತ್ತೆ ಎಲ್ಲಿ ಹೋಗಿರ್ತೀವಿ ಅಲ್ಲಿ ಮತ್ತು ಬಟ್ಟೆಗಳ ಮೇಲೇ ಕಣ್ಣು, ಎಷ್ಟು ತೊಗೊಂಡ್ರೂ ಮುಗಿಯೋಂಗೆ ಇಲ್ಲ. ನಿಮ್ಮದು ಕೂಡ ಹಾಗೆ ಅನ್ಕೋತೀನಿ. ಯಾರ್ಯಾರು ಯೋಚನೆಗಳು ನನ್ನಂಗೆ ಇದಾವೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಮತ್ತು ಬಹಳಷ್ಟು ಜನ ಸ್ಟಡಿ ವ್ಲಾಗ್ ಮಾಡಲೇನಕ್ಕ ಅಂಥೇಳಿ ಕಮೆಂಟ್ ಮಾಡಾಕ್ತಿದ್ರು. ನನಗಂತೂ ಈ ಸದ್ಯಕ್ಕರ ಆಗಲ್ಲ, ಮೇವರೆಗೂ ಆಗಲ್ಲ ಅಂತ ಅನ್ಕೋತೀನಿ. ಭಾಳ ಆದ್ರೆ ಏಪ್ರಿಲ್ ಲಾಸ್ಟ್ ವೀಕ್ನಿಂದ ಸ್ಟಾರ್ಟ್ ಮಾಡ್ಬೋದು. ನಾವು 18-19ಕ್ಕೆಲ್ಲ ಬರ್ತೀವಿ ಹೋಗಿ. ಇನ್ನು ಕೆಳಗೆ ಭಾಳ ಅದಾವ್ರಿ, ಭಾಳ ಸಿಕ್ಕಾಪಟ್ಟೆ. ಇದು ನಂದು ಮಮ್ಮಿಂದು, ಇದು ಮಮ್ಮಿ ಪಪ್ಪಂದು. ಅದನ್ನಾಗ ಸ್ವಲ್ಪ ಪರ್ಸ ಏನಾದರೂ ಇನ್ನು ಎಕ್ಸ್ಟ್ರಾ ಬಟ್ಟೆ ಅದು ಹಾಕೋಬೋದು. ಮತ್ತು ಇನ್ನೂ ಒಂದು ಬ್ಯಾಗ್ ಅಲ್ಲದ ಮಮ್ಮಿ, ನಂದು ಬ್ಯಾಗ್ ಐತಲ್ಲ ಆ ಕಡೆ. ಅಕ್ಷು ತನ್ನ ಬ್ಲಾಗಿಗೋಸ್ಕರ ಇದೆಲ್ಲ ಹೇಳಾಕ್ತಿದ್ಲು. ಬಟ್ ನಂದ್ರೊಳಗೂ ಆ್ಯಡ್ ಮಾಡ್ಕೊಂಡಿದ್ದಕ್ಕೆ ಹೇಳಿದ್ದು. ಆಕಿನ ಬ್ಲಾಗಲ್ಲಿ ನೀವು ನೋಡ್ಬೋದು, ಅಕ್ಷರ ಎಳ್ಮೇಲಿ ಅಂಥೇಳಿ. ಆ ವಿಡಿಯೋವನ್ನು ಟ್ಯಾಗ್ ಮಾಡಿರ್ತೀನಿ ಕಮೆಂಟ್ ಸೆಕ್ಷನ್ ಒಳಗೆ.
ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಮುಗ್ದೈತಿ. ಅನಿಶಾವು ನೀನು ಯಾವ್ದಾವ್ ತೆಗೆದಿಡಪ್ಪ ಇವಾಗ ಅವು ಅಲ್ಲದಾವ ನೋಡವು ಮತ್ತೆ ಒಗದು ಹಾಕ್ಬೇಕಾ ಏನು ಹೆಂಗೆ? ಹಾಂ, ಪ್ಯಾಕಿಂಗ್ ಎಲ್ಲ ಆದಮೇಲೆ ಮತ್ತು ಸಂಜಿನಾಗ ಏನಾರ ಟಿಫನಿಗೆ ಮಾಡಿದ್ರಾಯ್ತು ಅಂತ ಹೇಳಿ ಹಚ್ಚಿ ಚುನ್ಮುರಿ ಮಾಡಾಕ್ತೀನಿ. ಅಥವಾ ಇದನ್ನು ಗಿರ್ಮಿಟ್ಟ ಅಂತೀವಿ, ಅಥವಾ ಹುಬ್ಳಿ ಧಾರವಾಡ ಸೈಡ್ ಮಾಡುವಂತಹ ಸ್ಟ್ರೀಟ್ ಫುಡ್ಡಲ್ಲಿ ಇದು ಒಂದು ಭಾಳ ಫೇಮಸ್ ಆ ಕಡೆ ಎಲ್ಲ. ಮತ್ತು ಎಲ್ಲರ ಮನೆಯಲ್ಲೂ ಕೂಡ ಜಾಸ್ತಿ ಮಾಡ್ತಾರೆ ಆ ಕಡೆ ಎಲ್ಲ. ನಮ್ಮ ಮನೆಯಲ್ಲೂ ಕೂಡ ತವ್ರ ಮನೆಯಾಗೂ ಕೂಡ ಜಾಸ್ತಿ ಮಾಡ್ತಿದ್ರು ಇದನ್ನೇ ಗಿರ್ಮಿಟ್ಟ ಅಂಥೇಳಿ. ಈ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಈ ವಿಡಿಯೋದಲ್ಲಿ ಅದನ್ನೇನು ತೋರ್ಸಂಗಿಲ್ಲ, ಈ ವ್ಲಾಗಲ್ಲಿ ಗಿರ್ಮಿಟ್ಟ ವಿಡಿಯೋವನ್ನೇನು ತೋರ್ಸಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಅದನ್ನು ಅಪ್ಲೋಡ್ ಮಾಡೀನಿ. ಬೇಕಿದ್ರೆ ಲಾಸ್ಟಲ್ಲಿ ಈ ವಿಡಿಯೋ ಎಂಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಗಿರ್ಮಿಟ್ಟ ರೆಸಿಪಿದು, ನೀವು ಚೆಕ್ ಮಾಡ್ಕೋಬೋದು. ಭಾಳ ಟೇಸ್ಟಿ ಚೆಂದ ಆಗ್ತೈತಿ. ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಒಂದು ಸಣ್ಣ ಪ್ಲೇಟಲ್ಲಿ ತಿಂದು ಚಹಾ ಕುಡಿದ್ರೆ. ಮತ್ತು ಆ ಗಿರ್ಮಿಟ್ಟದ ಜೊತೆ ಮಿರ್ಚಿ ಬಜ್ಜಿ ಇರಬೇಕು. ನನ್ನ ಚಾನಲ್ನೊಳಗೆ ಹೆಚ್ಚು ವ್ಯೂಸ್ ಆಗಿರುವಂತಹ ಒಂದು ವಿಡಿಯೋ ಅಂತಂದ್ರೆ ಮಿರ್ಚಿ ಬಜ್ಜಿ ರೆಸಿಪಿ. ಅದನ್ನು ಕೂಡ ನೀವು ನೋಡ್ಬೋದು. ಈ ವಿಡಿಯೋ ಎಂಡಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದ್ರೆ ಮೇಲ್ಗಡೆ ಐಕಾನಲ್ಲಿ ಲಿಂಕ್ ಬರಾಕ್ತೈತೆ ನೋಡಿರಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಮಿರ್ಚಿ ಬಜ್ಜಿ ರೆಸಿಪಿಯನ್ನು ಕೂಡ ನೀವು ನೋಡ್ಬೋದು. ಜೊತೆಗೆ ನಾನೀಗ ಸಕ್ಕರೆ ಪಾಕ ಮಾಡೋಕ್ಕೆ ಇಟ್ಟೀನಿ. ಯಾಕಂದರೆ ದೀಪಾವಳಿ ಟೈಮ್ನಾಗ ತಂದಿದ್ದು ಜಾಮೂನ್ ಪಾಕಿಟ್ ಹಾಗೆ ಇದ್ದು ಮಾಡೋಕ್ಕೆ ಆಗಿರಲಿಲ್ಲ. ನಡುವು ಕೂಡ ನನಗೂ ಸ್ವಲ್ಪ ಆರಾಮಿರಲಾರ್ದು ಮತ್ತು ಎಕ್ಸಾಮ್ ಟೈಮ್ ಇತ್ತಲ್ಲ. ದೀಪಾವಳಿಗೆ ಬೇರೆ ಬೇರೆ ಸ್ವೀಟ್ಸ್ಗಳೆಲ್ಲ ಡೈಲಿ ಮಾಡಿದ್ವಿ, ಮತ್ತು ಯಾಕೆ ಇದನ್ನು ಎಕ್ಸ್ಟ್ರಾ ಮಾಡೋದಂತ ಬಿಟ್ಟಿದ್ವಿ. ಅದಾದಮೇಲೆ ಎಕ್ಸಾಮ್ ಇತ್ತು, TET ನಿಮಗೆ ಗೊತ್ತೇ ಅದ. ದೀಪಾವಳಿ ಆಫರ್ ಬಂದುಬಿಟ್ಟಿತ್ತು ಅವಾಗ ನಮ್ಗೆ. ಆ ಟೈಮಲ್ಲಿ ಏನು ಮಾಡೋಕ್ಕಾಗಿರಲಿಲ್ಲ. ಈಗ ಮಾಡಾಕತ್ತೀನಿ. ಮತ್ತು ಡೇ ಬಾರ ಆಗಬಾರ್ದು ಅಂಥೇಳಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಇನ್ನು ಚಲೋ ಐತಿ ಪ್ಯಾಕ್, ಅದಕ್ಕೋಸ್ಕರ ಈಗ ಹಂಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಇವತ್ತು ಮ್ಯಾಚ್ ಐತಿ, ಗೊತ್ತಿರ್ಬೇಕು ನಿಮಗೆ. 5ನೇ ತಾರೀಕು ಇವತ್ತು ನಾನಿದು ಈ ವಿಡಿಯೋವನ್ನು ಶೂಟ್ ಮಾಡ್ಕೊಂಡಿದ್ದು. ಲಾಸ್ಟ್ ವಿಡಿಯೋವನ್ನು ನಾನು ಒಂದು ವ್ಲಾಗನ್ನು ಅಪ್ಲೋಡ್ ಮಾಡಿದ್ದು RCB ಮ್ಯಾಚ್ ಇದ್ದಾಗನೇ. ಇವತ್ತು ಕೂಡ RCB ಮ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನೋಡ್ತಾನೆ ಜಾಮೂನ್ ಹಿಟ್ಟು ಕಲಸಿ ಇಡೋದಾಯಿತು, ಜಾಮೂನ್ ಪಾಕ ಮಾಡೋದೇ ಆಯಿತು. ಈಗ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಜಾಮೂನ್ ಬಾಲ್ಸ್ಗಳನ್ನು ಮಾಡಿ ಕರಿಬೇಕಷ್ಟೆ. ಈ ರೀತಿ ಮ್ಯಾಚ್ ಇದ್ದಾಗ ಅಥವಾ ನಾನು ನೋಡಬೇಕಾಗಿರುವಂತಹ ಏನೋ TVಯಲ್ಲಿ ಪ್ರೋಗ್ರಾಮ್ ಇತ್ತು ಅಂತಂದ್ರೆ ಆವಾಗ ಈ ರೀತಿ ಎಕ್ಸ್ಟ್ರಾ ಕೆಲಸಗಳನ್ನು ಮಾಡ್ಕೋತೀನಿ. ಆ ಕಡೆ ನೋಡೋದು ಆಗಿರಬೇಕು, ಈ ಕಡೆ ನನ್ನ ಕೆಲಸನೂ ಆಗಿರಬೇಕು. ಅದಕ್ಕೆ ಇವತ್ತು RCB ಮ್ಯಾಚ್ ಅದ ಅಂತಲೇ ಹೇಳಿನೇ ಪ್ಲ್ಯಾನ್ ಮಾಡಿ ಜಾಮೂನ್ ಮಾಡೋದು ಆಗ್ತೈತಿ. ಇಲ್ಲಾಂದ್ರೆ ನಾನು ಹೊಲಿಗೆ ಹೊಲಿಯೋಕೆ ಇಲ್ಲ ಬೇರೆ ಕೆಲಸಕ್ಕೆ ಹೋಗ್ಬಿಡ್ತೀನಿ ಇಷ್ಟೊತ್ತಿಗೆ. ಸಾಯಂಕಾಲದ ಟೈಮಲ್ಲಿ 6-7 ಗಂಟೆಗೆ ಮ್ಯಾಚ್ ಇರೋದಕ್ಕೆ ಇವತ್ತು ಈ ಕೆಲಸ ಇಟ್ಕೊಂಡಿದ್ದೆ. ಎಣ್ಣೆ ಕಾಯಕ್ಕಿಟ್ಟಿನಿ. ಈಗ ಜಾಮೂನ್ ಬಾಲ್ಸ್ಗಳನ್ನು ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು, ನಾನು ಹಾಲಿನ ಪೌಡ್ರಲ್ಲಿ ಜಾಮೂನ್ ಯಾವ ರೀತಿ ಮಾಡಿದ್ದೆ ಅಂಥೇಳಿ ಬಹಳಷ್ಟು ದಿವಸಗಳ ಹಿಂದೆಯೇ ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡೀನಿ. ಈ ಪ್ಯಾಕೆಟ್ ಪೌಡ್ರ್ಗಿಂತಲೂ ಹಾಲಿನ ಪೌಡ್ರದಿಂದ ಮಾಡಿರುವಂತಹ ಜಾಮೂನ್ ನನಗೆ ಭಾಳ ಇಷ್ಟ ಆಗಿತ್ತು. ಮತ್ತು ಶೇಪ್ ಕೂಡ ಇಷ್ಟು ಚೆಂದ ಬಂದಿದ್ದು, ಅವು ಭಾಳ ಚೆಂದ ಬಂದಿದ್ದು. ಟೇಸ್ಟು ಕೂಡ ಭಾಳ ಚೆಂದ ಆಗಿತ್ತು. ಬಹಳಷ್ಟು ದಿವಸಗಳ ಹಿಂದೆ ಯಾರೋ ಕೊಟ್ಟಿದ್ರು ನಂಗೆ ಮೊಸರದು ಮಾಡಿರಿ ಅಂತಂದು. ಬಟ್ ಅದನ್ನು ನಾನು ಜಾಮೂನ್ಗಾಗಿ ಯೂಸ್ ಮಾಡಿಕೊಂಡೆ. ಅದನ್ನು ಕೂಡ ಆಲ್ರೆಡಿ ನಾನು ಸಿರಿ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ ಬಹಳಷ್ಟು ದಿವಸಗಳ ಹಿಂದೆಯೇ. ವ್ಲಾಗ್ಸ್ಗಳನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ರೆಸಿಪೀಸ್ಗಳನ್ನು ಮಾಡ್ತಿದ್ದೆ ಆವಾಗಷ್ಟೇ. ಈಗ ವ್ಲಾಗ್ಸ್ಗಳನ್ನು ಸ್ಟಾರ್ಟ್ ಮಾಡೀನಿ ರೀಸೆಂಟಾಗಿ 1 ಇಯರಿಂದ ಅಷ್ಟೇ. ನನಗೆ ಈ ರೀತಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಎಲ್ಲದರಲ್ಲೂ ಕೂಡ ನನ್ನ ಮಗಳು ಸಾಥ್ ಕೊಡ್ತಾಳೆ, ಹೆಲ್ಪ್ ಮಾಡ್ತಿರ್ತಾಳೆ. ಸೂಟಿ ಇದ್ದಾಗಂತೂ ಇದೇ ರೀತಿಯಾಗಿ ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡ್ತಾಳೆ, ಯಾವುದಕ್ಕೂ ಒಲ್ಲೆ ಅಂತ ಅನ್ನಲ್ಲ. ನಾನು ಬಾಲ್ಸ್ ಮಾಡ್ತೀನಮ್ಮ ಅಂಥೇಳಿ ತಾನೇ ತೊಗೊಂಡು ಇಷ್ಟು ಮಾಡಿದ್ಲು. ನಾನು ಕರೆಯೋದಕ್ಕೆ ಪ್ರಾರಂಭ ಮಾಡೀನಿ. ಈ ರೀತಿಯಾಗಿ ಇವತ್ತು RCB ಮ್ಯಾಚ್ ನೋಡ್ತಾ ನಮ್ಮ ಜಾಮೂನ್ಗಳು ರೆಡಿ ಆಗ್ಯಾವು.
ಪಾಕ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕಾಗಿತ್ತು, ಸ್ವಲ್ಪ ತಿಳಿ ಆಗೈತಿ. ಪರವಾಗಿಲ್ಲ, ಎಲ್ಲರೂ ತಿಂತಾರೆ, ಏನು ತೊಂದರೆ ಇಲ್ಲ. RCB ಮ್ಯಾಚ್ ಫಸ್ಟ್ ಇನ್ನಿಂಗ್ಸ್ ಮುಗ್ದೈತಿ. ಅಂದ್ರೆ ಫಸ್ಟ್ RCBದವ್ರದ್ದು ಬ್ಯಾಟಿಂಗ್ ಇತ್ತು, ಅದನ್ನು ನೋಡಿ ಕಂಪ್ಲೀಟ್ ಮಾಡ್ಕೊಂಡಿವಿ. ಇನ್ನು ಅವ್ರದ್ದು ಬ್ಯಾಟಿಂಗ್ ನೋಡು, CSKದವ್ರದ್ದು ನೋಡು ನನಗೆ ಇಂಟ್ರೆಸ್ಟ್ ಇಲ್ಲ. 250 ರನ್ಸ್ ಮಾಡಿ ಒಳ್ಳೆ ರನ್ಸ್ಗಳನ್ನು ತೆಗ್ದಾರ. ಈಗ ನಾನು ಎಲ್ಲ ಕೆಲಸ ಕಂಪ್ಲೀಟಾಗಿ ಮುಗಿಸಿ ಈಗ ನಾನು ಸ್ಟಿಚಿಂಗ್ ಪ್ರಾರಂಭ ಮಾಡೋದಕ್ಕೆ ಮೇಲ್ಗಡೆ ಬಂದೀನಿ. ಆಲ್ರೆಡಿ ಲೆಹೆಂಗಾದ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ಲೇಡೀಸ್ ಕ್ರೇಜ್ ಚಾನಲಲ್ಲಿ ಹಾಕೀನಿ, ನೀವು ನೋಡ್ಬೋದು. ಇವತ್ತು ಅದ್ರ ಬ್ಲೌಸನ್ನು ಸ್ಟಿಚ್ ಮಾಡಾಕ್ತೀನಿ. ಬಟ್ ಇದನ್ನು ಅಪ್ಲೋಡ್ ಮಾಡೋದು ಲೇಟ್ ಆಗ್ಬೋದು, ಎಡಿಟಿಂಗ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ. ಅದಕ್ಕೋಸ್ಕರ ಭಾಳ ಕ್ಯೂಟ್ ಆದಂತಹ ರೇಷ್ಮೆ ಬಟ್ಟೆಯಲ್ಲಿ ಹೊಲಿದಿರುವಂತಹ ಲೆಹಂಗಾ ರೆಡಿ ಆಗೈತಿ. ಅದರ ಮೇಲೆ ಇವತ್ತು ಬ್ಲೌಸನ್ನು ಸ್ಟಿಚ್ ಮಾಡಿ ಮುಗಿಸ್ತೀನಿ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ನನ್ನ ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ನೀವೆಲ್ಲ ನೋಡಬೇಕು ಮತ್ತು ಸ್ಟಿಚಿಂಗನ್ನು ಕಲಿಬೇಕು ಅಂತಂದ್ರೆ ಬಹಳಷ್ಟು ವಿಡಿಯೋಸ್ಗಳನ್ನು ಲೇಡೀಸ್ ಕ್ರೇಜ್ ಚಾನಲಲ್ಲಿ ಕನ್ನಡದಲ್ಲಿ ಯಾವ ವಿಡಿಯೋಗಳನ್ನು ಇರ್ತಾವೋ ಅದನ್ನು ನೋಡೋದು ನೀವು ಕಲಿಬೋದು. ಹಿಂದಿ ಮತ್ತು ಕನ್ನಡ 2 ಲ್ಯಾಂಗ್ವೇಜಸ್ಗಳಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿ ನೀವು ಕನ್ನಡ ಟೈಟಲ್ಸ್ಗಳನ್ನು ನೋಡಿಕೊಂಡು ನೀವು ವಿಡಿಯೋಸ್ಗಳನ್ನು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋವನ್ನು ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.